ನೀನೇನು ಮಾತಾಡ್ಬೇಡ ಅವನಿ. ಅಕ್ಕ, ನಮ್ದು ಶತ್ರುಗಳನ್ನು ಕ್ಷಮಿಸೋ ಗುಣ. ಅವ್ರ ಹಾಗೆ ನಾವಿರೋಕ್ಕಾಗಲ್ಲ ಅಲ್ವಾ? ನನ್ನ ಮಾತಿಗಿಲ್ಲ ಅನ್ಬೇಡ. ಒಳಗಡೆ ಬರೋದಕ್ಕೆ ಬಿಡು ಪ್ಲೀಸ್ ಅಕ್ಕ. ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಅತಿಥಿನ ಬರ್ಮಾಡ್ಕೊಂಡೆ ಅಲ್ವಾ? ಇನ್ನು ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿ ಅದನ್ನು ಕೂಡ ತಂದ್ಕೊಟ್ಬಿಡು. ಏನು ಕೇಳಬೇಡ. ನಿನ್ನ ಕಾಫಿಲಿ ಉಪ್ಪು ಹಾಕ್ದಾಗೆ ಇವರು ಹಾಕ್ತರ್ಬೋದು. ಆಮೇಲೆ ಶಾಪಿಂಗಿಗೆ ಹೋಗೋಕ್ಕಾಗದೆ ಬಾತ್ರೂಮಿಗೆ ಹೋಗಬೇಕಾಗುತ್ತೆ. ಏನಾ ಗುಸು ಗುಸು? ಏನಿಲ್ಲ ಬಿಡಿ. ಕಾರಣ ಇಲ್ಲದೆ ಬರಲ್ಲ ಅಲ್ವಾ? ಯಾಕೆ ಬಂದಿದ್ದೀರಾ? ಅವನಿ ಶ್ರೀಕರ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದೌದು. ಬ್ರದರು ಹೇಗಿದೆಯೋ? 2 ದಿನಕ್ಕೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ಯಾ? ಡೈಟಿಂಗಾ ಅಥವಾ ತಿಂಡಿ ಸರಿಯಾಗಿ ಸಿಗ್ತಾ ಇಲ್ವಾ? ಎರಡನೇದೇ ಆಗಿರುತ್ತೆ. ಇಂದ್ರಭವನದಂತ ಆ ಮನೇಲಿ ಸಿಗುವಂಥ ಊಟ, ಇರೋ ಸೌಕರ್ಯ ಇಂಥ ಲೋ ಕ್ಲಾಸ್ ಮನೆಯಲ್ಲಿ ಹೇಗಿರತ್ತೆ ಕೃಷ್ಣ? ನಿಹಾರಿಕಾ, ಬರ ಪ್ರದೇಶದಿಂದ ಜನರು ವಲಸೆ ಹೋದ್ಮೇಲೆ ಅವ್ರ ಮನೆ ಯಾವ ಥರ ಪಾಳು ಬಿದ್ದು ಹೋಗುತ್ತೋ, ಚೇಚೆ ಹಾಗೇ ಇದೆ ಈ ಮನೆನೂ. ಒಂದು ಎ ಸಿ ಇಲ್ಲ, ಒಂದು ಫ್ರಿಜ್ಜು ಇಲ್ಲ. ಏ ಬ್ರದರು, ಚಳಿಗಾಲದಲ್ಲೂ ಕೂಡ ಎ ಸಿನ ಆನ್ ಮಾಡ್ಕೊಂಡೆ ಮಲಗ್ತೀಯಾ? ಕೂಲಿಂಗ್ ವಾಟರ್ನೇ ಕುಡಿತಿದ್ದೆ. ಮತ್ತೀಗ ಇಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೋತೀಯೋ ಪಾಪ. ಅವನಿ, ಆ ಫ್ಯಾನ್ ಆದ್ರೂ ತಿರ್ಗತ್ತಾ ಇಲ್ಲ ಅಂದ್ರೆ ಸುಮ್ಮನೆ ಸೆಟ್ ಪ್ರಾಪರ್ಟಿನ? KR ಮಾರ್ಕೆಟಲ್ಲಿ ಸಿಗೋ ಸೆಟ್ ಪ್ರಾಪರ್ಟಿ ಥರ ಇದೆ. ಆನ್ ಮಾಡಿದ್ರೆ ಕೆಳಗಡೆ ಬಿದ್ದುಬಿಡ್ಬೋದು. ತುಂಬಾ ಶ್ರೀಮಂತರ ಹಾಗೆ ಬದುಕಿದ್ರಿ, ಇವಾಗ ಇಂಥ ಕರ್ಮ ಬಂದಿದೆ. ಇದು ರೆಂಟೆಡ್ ಹೌಸ್ ಅಲ್ವಾ? ಬಾಡಿಗೆ ಎಷ್ಟಿರತ್ತೆ? ಒಂದು 5,000 ಇರತ್ತಾ? ಅಷ್ಟು ಬಾಡಿಗೆನ ಸುಜಾತ ಅಕ್ಕ ಹೇಗೆ ಕಟ್ತಾಳೆ ನಿಹಾರಿಕಾ? 4 ಮನೇಲಿ ಕೆಲಸ ಮಾಡೋರಿಗೆ ಅಷ್ಟೆಲ್ಲ ಅರ್ಹತೆ ಎಲ್ಲಿರುತ್ತೆ? ಒಂದೂವರೆ ಸಾವಿರನೋ ಇರುತ್ತೆ ಅಷ್ಟೇ. ಅದು ಕೂಡ ಇವ್ರಿಗೆ ಕಷ್ಟನೇ ಅಲ್ವಾ? ಆದರೂ ಕೂಡ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಇರಬೇಕಲ್ವಾ? ಮರದ ಕೆಳಗಂತೂ ಇರೋದಕ್ಕಾಗಲ್ಲ. ಶಟ್ ಅಪ್ ಮಿಸ್ಟರ್ ಕೃಷ್ಣ ಅವರೇ. ಅರೆ, ಯಾಕೋ ಅಷ್ಟೊಂದು ಸೀರಿಯಸ್ ಆಗ್ತೀಯಾ? ಎದ್ದೇಳಿ, ಹೇಳಿದ್ ನಿಮಗೆ ಎದ್ದೇಳಿ. ಬಾವಾ, ನೀನೇನು ಮಾತಾಡಬೇಡ. ನಿನ್ನ ಹಾಗೆ ನಾವೆಲ್ಲದನ್ನೂ ಸಹಿಸ್ಕೊಳ್ಳಲ್ಲ. ಮನೆಯೊಳಗೆ ಕರೆದಿದ್ದು ಇಂಥ ಮಾತನ್ನ ಅನ್ಸ್ಕೊಳ್ಳೋದಕ್ಕ? ಇವರು ಅತಿಥಿಗಳಲ್ಲ, ರಣ ಹದ್ದುಗಳು. ಗೆಟ್ ಔಟ್ ಬೋತ್ ಆಫ್ ಯು. ಮೊದಲು ಇಲ್ಲಿಂದ ಹೋಗಿ. ಇಲ್ಲಿ ಒಂದು ಕ್ಷಣ ಇರಬೇಡಿ ನೀವು. ದಿಸ್ ಇಸ್ ಟೂ ಮಚ್ ಐಸಿ ಶ್ರೀಕರ್ ಅವರೇ. ಹೊರಗಡೆ ಚಿಕ್ಕ ಹುಡುಗಿ ಹತ್ರ ಬೈಸಿದ್ರಿ, ಅಷ್ಟೇ ಅಲ್ಲದೆ ಇವಾಗ ನೀವು ಬೈತಾ ಇದ್ದೀರಾ. ಅಲ್ಲ, ಏನೋ ಕರುಣೆ ತೋರಿಸಿ ಬಂದ್ರೆ ಹೀಗೆಲ್ಲ ಮಾತಾಡೋದಾ? ನಿಮ್ ಸಿಂಪತಿ ನಮಗೇನ್ ಬೇಕಾಗಿಲ್ಲ, ಹೊರಡಿಲಿಂದ. ರಾಜ್ ಮಹಲ್ ಅಂತ ಮನೆಯಿಂದ ಹೊರಗಡೆ ಬಂದು ಇಂಥ ಮನೆಯಲ್ಲಿ ಇರ್ತಿದ್ರು ಕೂಡ, ಹಳ್ಸಿರೋ ಅನ್ನ ತಿಂತಿದ್ರು ಕೂಡ, ನಿಮ್ ತಮ್ಮನಲ್ಲಿ ಪೌರುಷ ಮಾತ್ರ ಸತ್ತೇ ಇಲ್ವಲ್ಲ ಕೃಷ್ಣ? ಪೌರುಷ ಅನ್ನೋದು ಇರೋ ಮನೆಯಲ್ಲೋ ತಿನ್ನೋ ಅನ್ನದಲ್ಲೋ ಇರೋದಿಲ್ಲ, ರಕ್ತದಲ್ಲಿ ಇರತ್ತೆ. ನಮ್ ಜೀವನ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಾ. ನಾವ್ ಯಾವ ಮಾತಿಗೆ ಬೇಜಾರ್ ಮಾಡ್ಕೊಂತೀವೋ ಅಂತ ಮಾತನ್ನ ಹೇಳ್ಬೇಕು ಅಂತ ಬಂದಿದ್ದೀರಾ. ನಿನ್ನಂಥವಳು ಯಾವಳು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಅಂತ ದೇವ್ರ ಹತ್ರ ಹೋಗಿ ವರ ಪಡ್ಕೊಂಡ್ಲಂತೆ. ಕೊನೆಗೆ ತಿನ್ನೋ ಊಟ ಕುಡಿಯೋ ನೀರ್ ಕೂಡ ಬಂಗಾರ ಆಗ್ಬಿಟ್ಟಿದ್ದಕ್ಕೆ ಎಲ್ಲ ಇದ್ದು ಕೂಡ ಸತ್ತೋದ್ಲಂತೆ.
ನಿನ್ ಥರ ಆಸೆಗಳು ನನ್ಗಾಗ್ಲಿ ನನ್ ಗಂಡಂಗಾಗ್ಲಿ ಇಲ್ಲ. ನಾವ್ ಎಲ್ ಬೇಕಿದ್ರೂ ಇರ್ತೀವಿ, ಹೇಗ್ ಬೇಕಿದ್ರೂ ಇರಕ್ಕಾಗತ್ತೆ. ನಾಳೆ ದಿನ ನಿಮ್ ನಾಟಕ ಹೊರಗಡೆ ಬಂದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ಇಬ್ರು ರೋಡಿಗೆ ಬೀಳ್ತೀರಾ. ಕೃಷ್ಣ ಭಾವಂಗಂತೂ ಹಳೆ ಜೀವನನೇ ಗತಿ. ನನಗಂತ ಗತಿ ಏನಕ್ಕೆ ಬರುತ್ತೆ? ನನಗೆ ನನ್ನ ಡಾರ್ಲಿಂಗ್ ಇಲ್ವಾ? ನಿನ್ ಡಾರ್ಲಿಂಗ್ ಮಾಡಿರೋ ಎಲ್ಲ ಮೋಸನ ಬಯಲಾಯ್ತು ಅಂದ್ರೆ ಅಪ್ಪ ಅಮ್ಮ ಬೈದು ಹೊಡೆದು ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ಚೀಟಿಂಗ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಅವಾಗ ನೀನು ನಿನ್ ಡಾರ್ಲಿಂಗ್ ಜೈಲಲ್ಲಿ ಡ್ಯುಯೇಟ್ ಹಾಡ್ಬೇಕಾಗತ್ತೆ. ಅವನಿನ್ನ ದೊಡ್ಡ ಸ್ಥಾನದಿಂದ ಕೆಳಮಟ್ಟಕ್ಕೆ ತಗೊಂಡು ಬಂದಿದ್ದಾಳೆ ಅಂತ ನೀವು ಅನ್ಕೊಂಡಿದ್ದೀರೇನೋ? ಅಲ್ಲಿ ಎಲ್ಲರೂ ಇದ್ರು, ನನಗೆ ಸಿಗದೆ ಇರೋದು ಇಲ್ಲಿ ಸುಜಾತ್ ಅವ್ರು ಒಬ್ಬರೇ ಇದ್ರು ಸಿಕ್ಕಿರೋದು ಏನ್ ಗೊತ್ತಾ? ಪ್ರೀತಿ, ವಿಶ್ವಾಸ. ಇಲ್ಲಿ ಮಡಿಕೆಲ್ ಕುಡಿಯೋ ನೀರು, ಕಿಟಕಿಯಿಂದ ಬರೋ ಗಾಳಿ ಕೊಡೋ ಆನಂದ ನನಗೆ ಆ ಮನೇಲಿ ಸಿಗ್ಲಿಲ್ಲ. ನನಗಿಂತ ಯಾವತ್ತೂ ನೀನ್ ದೊಡ್ಡವನಾಗಕ್ ಸಾಧ್ಯನೇ ಇಲ್ಲ ಅಣ್ಣ. ಯಾವಾಗ ಆಗ್ತೀಯ ಗೊತ್ತಾ? ಇಂಥ ಮೋಸಗಾರ್ತಿಯನ್ನ ನೀನ್ ಬಿಟ್ಟಾಗ. ಮಣ್ಣಲ್ಲಿರೋ ನಿನ್ನ ಮಾಣಿಕ್ಯವಾಗಿ ಬದಲಾಯಿಸ್ಕೊಂಡಿರೋ ತಂದೆ ತಾಯಿ ಬೆಲೆನ ತಿಳ್ಕೊಂಡಾಗ ನಿಜವಾದ ವಾರಸ್ದಾರ ಆಗ್ತೀಯ. ಸರಿ ಹೋಯ್ತಾ? ಇನ್ನೂ ಇಬ್ರ ಹತ್ರ ಕ್ಲಾಸ್ ಏನಾದರೂ ತಗೋಬೇಕಾ? ನಿಮ್ಮ ಅಮಾಯಕತ್ವಕ್ಕಿಷ್ಟು ಮೂರ್ಖರಿಗೆ ನೀತಿ ಹೇಳಿದ್ರೆ ಕೇಳ್ತಾರ ಏನೋ? ಇನ್ನು ಹೊರಡ್ತೀರಾ? ಇಲ್ಲ ಅಂದ್ರೆ ಅವನಿ ಕೈಯಿಂದ ಇನ್ನೂ ಏನಾದರೂ ಅತಿಥಿ ಸತ್ಕಾರ ಮಾಡಿಸ್ಕೋಬೇಕಾ? ಸಾಕು. ಇವಾಗ ನಾವು ಹೊರಡ್ತೀವಿ. ನಡಿ ಡಾರ್ಲಿಂಗ್. ನಾನ್ ಬೀದಿಗೆ ಬೀಳೋ ಪರಿಸ್ಥಿತಿ ಯಾವತ್ತಿಗೂ ಬರಲ್ಲ ಅವನಿ. ಹಾಳಾದವಳು. ನಿಮ್ಮಿಬ್ರಿಗೂ ನೋವು ಕೊಡಬೇಕು ಅಂತಾನೆ ಬಂದಿದ್ಲು. ಇಬ್ರಿಗೂ ಸರಿಯಾದ ಉತ್ತರ ಕೊಟ್ರಿ ನೀವು. ಡಾರ್ಲಿಂಗ್, ನಂಗೊಂದು ಗೊತ್ತಿಲ್ಲದೆ ಕೇಳ್ತೀನಿ, ಅವ್ರನ್ನ ನಾವು ರೋಸ್ಟ್ ಮಾಡಿದ್ವಾ ಅಥವಾ ನಮ್ಮನ್ನೇ ಅವ್ರು ರೋಸ್ಟ್ ಮಾಡಿದ್ರಾ? ನೀನು ಅದು ಗೊತ್ತಾಗದೇ ಇರುವಂಥ ಅಮಾಯಕ ಏನಲ್ಲ. ನಡಿ ಹೋಗೋಣ. ರೋಸ್ಟಿಂಗ್ ಫ್ಯಾಮಿಲಿ. ಬಾವಾ, ಏನವನಿ? ನಮ್ಮ ಮನೇಲಿ ನಿಂಗೆ ಎಲ್ಲ ಸೌಕರ್ಯ ಇದೆಯಾ? ಇದೇ ಅವನಿ. ನಿಜವಾಗ್ಲೂ? ನಿಜ ಅವನಿ, ನಾನು ಈ ಮನೇಲಿ ತುಂಬಾ ಸಂತೋಷವಾಗಿದ್ದೀನಿ. ನಂಗ್ ನೋವಾಗತ್ತೆ ಅಂತ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಇಲ್ಲ ಅವನಿ. ಒಂದ್ ವೇಳೆ ನಿಂಗೆ ಆ ಥರ ನೋವಾಗಿದ್ರೆ ನನ್ನ ಕ್ಷಮಿಸು ಬಾವಾ. ನೀನ್ ನನ್ನ ಪಕ್ಕದಲ್ಲಿದ್ರೆ ಕಾಡಲ್ಲಿ ಕೂಡ ಬದುಕ್ಬೋದು ಅವನಿ. ಚರಣ್, ಆರ್ ಯು ರೆಡಿ? ಎಸ್ ಸರ್. ಇನ್ನು ನೀವು ಹೊರಡಬಹುದು. ಓಕೆ ಸರ್. ಬಾಯ್ಸ್, ಸರ್, ನಿಮ್ಮ ಲೈಫ್ ಸೆಟಲ್ ಆಗೋ ಗ್ರೇಟ್ ಆಪರ್ಚುನಿಟಿ ಇದು, ಉಪಯೋಗಿಸ್ಕೊಳ್ಳಿ. ಓಕೆನಾ? ಓಕೆ ಸರ್. ಆದಷ್ಟು ಬೇಗ ಅಮ್ಮನವ್ರ ವಿಗ್ರಹ ತಗೊಂಡು ಬನ್ನಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ಗೆ ಆಗಲೇ ಟಿಕೆಟ್ಸು ಬುಕ್ ಆಗೋಗಿದೆ. ಇಲ್ಲಿಂದ ಪ್ಯಾಕಪ್ ಹೇಳ್ಬಿಡೋಣ. ಸರಿ ಸರ್. ಟೇಕ್ ಕೇರ್.
ಇವತ್ತು ನೈಟ್ ಹೇಗಾದರೂ ಅಮ್ಮನವ್ರ ವಿಗ್ರಹನ ಕಳ್ತನ ಮಾಡ್ತೀವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ಬೋದಲ್ವಾ? ಇವತ್ತ್ಯಾಕೋ ನಿದ್ರೆ ಬರ್ತಿಲ್ಲ ಅಂತಂದೆ. ಆರಾಮಾಗಿ 1 ಗಂಟೆ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತಂದೆ. ಅದಕ್ಕೆ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೋಬೋದಲ್ವಾ? ಯಾಕಷ್ಟು ಸರ್ಪ್ರೈಸ್? ಹೇಳಿದ್ರೆ ನಿನ್ನ ಆಸ್ತಿ ಹೋಗುತ್ತಾ? ಆಸ್ತಿ ಏನು ಹೋಗಲ್ಲ ಶ್ರೀಮತಿ ಅವರೇ, ಥ್ರಿಲ್ ಹೋಗ್ಬಿಡತ್ತೆ. ಆದ್ರೂ ರೀಚ್ ಆಗೋದ್ವಿ ಬಿಡು. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಯಜಮಾನ್ರಿ? ನಾವು ತುಂಬಾ ಸಲ ರೆಸ್ಟೋರೆಂಟಲ್ಲಿ ಹೋಗಿ ತಿಂದಿದ್ದೀವಿ. ಹೀಗೆ ಮಿಡ್ ನೈಟಲ್ಲಿ ಹೊರಗಡೆ ಬೆಳ್ದಿಂಗ್ಳಲ್ಲಿ ತಿಂದಿಲ್ಲ ಅಲ್ವಾ? ಅದಕ್ಕೆ ಇವತ್ತು ಈ ರೀತಿ ಡಿಸೈಡ್ ಮಾಡಿದ್ದೀನಿ. ಯಾಕೆ, ನಿನಗೆ ಥ್ರಿಲ್ ಅನ್ನಿಸ್ತಿಲ್ವಾ? ಸೀರೆ ಕೊಡ್ಸೋದ್ರಲ್ಲೋ ಒಡವೆ ಕೊಡ್ಸೋದ್ರಲ್ಲೋ ಇರೋ ಆನಂದಕ್ಕಿಂತ ನನ್ನ ಗಂಡ ಈ ಥರ ಕೆಲಸ ಮಾಡಿದಾಗಲೇ ನಂಗೆ ಹೆಚ್ಚು ಆನಂದ ಅನ್ಸುತ್ತೆ. ಹಾಗಾದ್ರೆ ಹೋಗಿ ತಿನ್ನೋಣ ನಡಿ. ನೀವು ವೇದವತಿಯವ್ರ ಮಗ ಸೊಸೆ ಅಲ್ವಾ? ಹಾ ಹೌದು. ನಮಸ್ಕಾರನಪ್ಪ. ನಮಸ್ಕಾರ. ಪದ್ಮ, ಅವರಿಬ್ಬರಿಗೆ ಚೇರ್ ಹಾಕು. ಆಯ್ತು ರೀ. ಕೂತ್ಕೊಳ್ಳಪ್ಪ. ಏನ್ ಬೇಕು? ಹೇಳು ಅವನಿ. ನೀನೇ ಹೇಳು ಬಾವಾ. ಮೊದಲು ಒಂದು ಮಸಾಲೆ ದೋಸೆ ಕೊಡಿ. ನಮ್ಮಲ್ಲಿ ಎಲ್ಲ ಅಡ್ಗೆ ಚೆನ್ನಾಗಿರತ್ತೆ. 2 ಪ್ಲೇಟು ಪೂರಿ ಹೇಳ? ಸರಿ ರೀ, ಬೇಗ 2 ಪ್ಲೇಟ್ ಪೂರಿ ಮಾಡಿ. ಸರಿ ಪದ್ಮ. ಶ್ರೀಕರಪ್ಪ, ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು. ಏನ್ ಹೇಳಿ? ಮೊನ್ನೆವರೆಗೂ ನಮ್ಮ ಯಜಮಾನಪ್ಪ ಕುಡ್ತಕ್ ದಾಸ ಆಗಿ ಮನೆ ಜವಾಬ್ದಾರಿನೇ ತಗೋತಾ ಇರ್ಲಿಲ್ಲ. ಮನೆ ನಡ್ಸೋದೇ ಕಷ್ಟ ಆಗಿತ್ತು. ಒಂದ್ಸಲ ವೇದವತಿ ಅಮ್ಮವ್ರ ಹತ್ರ 1,2,000 ಸಹಾಯ ಮಾಡಿ ಅಂತ ಹೇಳಿ ಮನೆ ಪರಿಸ್ಥಿತಿನ ಹೇಳ್ಕೊಂಡೆ. ಆಗ ವೇದವತಿ ಅಮ್ಮವ್ರು ಏನ್ ಹೇಳಿದ್ರು ಗೊತ್ತಾ? ನಾನು 2,000 ಸಹಾಯ ಮಾಡಿದ್ರೆ ಅದು ಇವತ್ತಿಗೆ ಮಾತ್ರ ನಿನಗೆ ಉಪಯೋಗ ಆಗತ್ತೆ. ಅದೇ ನೀನು ಯಾವ್ದಾದ್ರೂ ಚಿಕ್ಕ ವ್ಯಾಪಾರ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಉಪಯೋಗ ಆಗತ್ತೆ ಅಂದ್ರು. ವೇದವತಿ ಅಮ್ಮವರೇ ಈ ಗಾಡಿ ಹಾಕೊಳ್ಳೋದಕ್ಕೆ ಹಣಕಾಸಿನ ಸಹಾಯ ಮಾಡಿದ್ದು. ನನ್ನ ಹೆಂಡತಿ ಒಬ್ಳೆ ಕಷ್ಟಪಡೋದನ್ನ ನೋಡಿ ನನ್ನ ಮೇಲೆ ನನಗೆ ಅಸಹ್ಯ ಆಗೋಯ್ತು. ಅದಕ್ಕೆ ಇನ್ನು ಜೀವನದಲ್ಲಿ ಕುಡಿಯೋದಿಲ್ಲ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಕುಡಿಯೋದನ್ನ ಬಿಡೋದಕ್ಕೆ ಕಾರಣ ನಿಮ್ಮ ತಂದೆನೇನಪ್ಪ. ಹೆಣ್ಣು ಗಂಡಿನ ಥರ ಕಷ್ಟಪಡ್ತಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದೇ ಗಂಡಸು ಕಷ್ಟಪಟ್ಟರೆ ಆ ಮನೆಗೆ ಇನ್ನಷ್ಟು ಗೌರವ ಹೆಚ್ಚುತ್ತೆ, ಮಕ್ಕಳ ಭವಿಷ್ಯ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಬಿಟ್ನಪ್ಪ. ಶಿವ ಪಾರ್ವತಿ ಆಗಿರೋ ನಿಮ್ಮ ಅಪ್ಪ ಅಮ್ಮನ ಹತ್ರ ಯಾರು ಹೋದ್ರೂ ಅವ್ರ ಜೀವನ ಬದಲಾಗತ್ತಪ್ಪ. ನಾವು ಕೂಡ ವೇದವತಿಯವ್ರ ಬಗ್ಗೆ ಕೇಳಿದೀವಿ ಸರ್. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನಿಮ್ಮನೆ ಒಂದು ದೇವಾಲಯ ಆದರೆ ಅದರಲ್ಲಿರೋ ಅಮ್ಮನವರು ನಿಮ್ಮ ಅಮ್ಮನೇ. ಹೌದು ಸರ್, ವೇದವತಿ ಅವರೇ ಎಲ್ರ ಪಾಲ್ಗೆ ದೇವತೆ ಆಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ನಿಮ್ಮೆಲ್ಲರಿಗೂ ಇರೋ ಅಭಿಮಾನಕ್ಕೆ, ಗೌರವಕ್ಕೆ ತುಂಬಾ ಸಂತೋಷ. ಈಗ ವೇದವತಿ ಅಮ್ಮವ್ರ ಜಾಗದಲ್ಲಿ 2ನೇ ಸೊಸೆ ಆಚಾರ ಪದ್ಧತಿ ಮುಂದುವರ್ಸಕ್ ಬಂದಿದ್ದಾಳಂತೆ. ಅಮ್ಮವ್ರ ತರ ಅಂತ ಹೆಸರು ತಂದ್ಕೊಡ್ತಾಳೋ ಇಲ್ವೋ ನೋಡ್ಬೇಕು. ಅದೆಲ್ಲ ಯೋಚನೆ ಮಾಡ್ಬೇಡ ಬಾವ.
ಇಲ್ಲಿ ತಗೊಳ್ಳಿಪ್ಪ. ಅಮ್ಮ ತಗೊಳಮ್ಮ. ತಗೋ. ಅವನಿ ತಿನ್ನು. ಎಲ್ರೂ ನೋಡ್ತಿದಾರಿ. ಇದ್ರೆ ಏನೂ ಪರವಾಗಿಲ್ಲ. ನಮ್ಮನ್ನ ನೋಡ್ದೋರು ನಮ್ಮ ಬಗ್ಗೆ ರೊಮ್ಯಾಂಟಿಕ್ ಕಪಲ್ ಅನ್ಕೋತಾರೆ. ಪ್ಲೀಸ್ ರೀ. ಆಗಲ್ಲ ರೀ. ನಾನು ನಿನಗೆ ತಿನ್ನಿಸ್ಬೇಕು, ನೀನು ನನಗೆ ತಿನ್ನಿಸ್ಬೇಕು. ಸ್ವಲ್ಪ ಹೊತ್ತಿಲ್ಲಿ ಯಾರು ಇಲ್ಲ ಅನ್ಕೋ. ಇನ್ನೇನಾದ್ರೂ ಬೇಕೇನಪ್ಪ? ಅವನಿ ಇನ್ನೇನು ಬೇಕು? ಸಾಕು ಬಾವ. ಇಷ್ಟೇ ಸಾಕು ಬಿಡಿ. ಆ ಪ್ಲೇಟ್ಗಳನ್ನ ಕೊಡಿ ಇಲ್ಲಿ. ಊಟ ತುಂಬಾ ಚೆನ್ನಾಗಿತ್ತು. ಎಷ್ಟಾಯ್ತು? ಏನು ಬೇಡಪ್ಪ. ಹಾಗೆಲ್ಲ ಅನ್ಬೇಡಿ. ಪರಿಚಯನೇ, ವ್ಯಾಪಾರ ವ್ಯಾಪಾರನೇ. 100 ರೂಪಾಯಪ್ಪ. ತಗೊಳ್ಳಿ. ನಾವಿನ್ನು ಹೋಗಿ ಬರ್ತೀವಿ. ಒಳ್ಳೇದಪ್ಪ. ನಡಿ. ಶ್ರೀಕರಪ್ಪ, ನಿಮ್ಮಿಬ್ಬರದು ತುಂಬಾ ಒಳ್ಳೆ ಜೋಡಿ. ಮನೆಗೆ ಹೋಗ್ತಿದ್ದ ಹಾಗೆ ದೃಷ್ಟಿ ತೆಗೆಸ್ಕೊಳ್ಳಿ. ನಮ್ಮೆಲ್ಲರ ದೃಷ್ಟಿನೂ ಬಿದ್ದಿದೆ ನಿಮ್ಗೆ. ನಾವಿನ್ ಬರ್ತೀವಿ. ಒಳ್ಳೇದಪ್ಪ. ಅವನಿ ಕೂತ್ಕೋ. ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ ಬಗ್ಗೆ ಎಲ್ರೂ ಎಷ್ಟು ಚೆನ್ನಾಗಿ ಹೊಗಳ್ತಿದಾರೋ ನೋಡು ಬಾವ. ನಮ್ಮ ಮನೇನ ದೇವಸ್ಥಾನಕ್ಕೆ, ಅತ್ತೇನ ಅಮ್ಮನವ್ರ ಜೊತೆಗೆ ಹೋಲಿಸಿದ್ದಾರೆ. ಅತ್ತೆ ತನ್ನ ಒಳ್ಳೆ ಮನಸ್ಸಿಂದ, ಒಳ್ಳೆ ಕೆಲಸಗಳಿಂದ ಅಷ್ಟು ಕೀರ್ತಿ ಪ್ರತಿಷ್ಠೆನ ಸಂಪಾದಿಸ್ಕೊಂಡಿದ್ದಾರೆ. ಆ ಹೆಸರನ್ನ ನಿಹಾರಿಕಾ ಉಳಿಸ್ತಾಳೆ ಅಂತ ಎಲ್ಲರೂ ಅನ್ಕೊಂತಿದ್ದಾರೆ. ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ನಿಹಾರಿಕಾಯಿಂದ ನಮ್ಮ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಬಾವ. ನಾವಲ್ಲಿ ಇಲ್ಲದೆ ಹೋದ್ರೂ ಕೂಡ ನಮ್ಮ ಮನೇನ ನಾವು ಕಾಪಾಡ್ಕೋಬೇಕು. ನಡಿ. ಅಯ್ಯೋ, ಈ ಕಡೆ ಯಾಕೆ ಬಂದೆ ಬಾವಾ? ನಾವು ಹೋಗ್ಬೇಕಾಗಿರೋದು ಆ ಕಡೆ ಅಲ್ವಾ? ಹೌದು. ಮತ್ತೆ ಈ ಕಡೆ ಯಾಕೆ? ಹೇಳ್ತೀನಿರು. ಬಾವಾ, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಬಾವಾ?